ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈ ದಿನ ಜಗನ್ಮಾತೆ ಅಕ್ಕಮಹಾದೇವಿ ತಾಯಿಯವರ ಒಂದು ವಚನವನ್ನು ನಾವು ನೋಡೋಣ. ಅಯ್ಯ ನೀನು ಕೇಳಿದಡೆ ಕೇಳು, ಕೇಳದಿದ್ದಡೆ ಮಾಡು. ಆನು ನಿಮ್ಮ ಹಾಡಿದಲ್ಲದೆ ಸೈರಿಸಲಾರೆನು. ಅಯ್ಯ ನೀನು ಕೇಳಿದಡೆ ಕೇಳು, ಕೇಳದಿದ್ದಡೆ ಮಾಡು. ಆನು ನಿನ್ನ ಹಾಡಿದಲ್ಲದೆ ಸೈರಿಸಲಾರೆನು. ಅಯ್ಯ ನೀನು ನೋಡಿದಡೆ ನೋಡು, ನೋಡದಿದ್ದಡೆ ಮಾಡು. ಆನು ನಿನ್ನ ನೋಡಿ ಹಿಗ್ಗಿ ಹಾರೈಸಿದಲ್ಲದೆ ಸೈರಿಸಲಾರೆನು. ಅಯ್ಯ ನೀನು ನೋಡಿದಡೆ ನೋಡು, ನೋಡದಿದ್ದಡೆ ಮಾಡು. ಆನು ನಿನ್ನ ನೋಡಿ ಹಿಗ್ಗಿ ಹಾರೈಸಿದಲ್ಲದೆ ಸೈರಿಸಲಾರೆನು. ಅಯ್ಯ ನೀನು ಮೆಚ್ಚಿದಡೆ ಮೆಚ್ಚು, ಮೆಚ್ಚದಿದ್ದಡೆ ಮಾಡು. ಆನು ನಿನ್ನ ನಪ್ಪಿದಲ್ಲದೆ ಸೈರಿಸಲಾರೆನು. ಅಯ್ಯ ನೀನು ಮೆಚ್ಚಿದಡೆ ಮೆಚ್ಚು, ಮೆಚ್ಚದಿದ್ದಡೆ ಮಾಡು. ಆನು ನಿನ್ನ ನಪ್ಪಿದಲ್ಲದೆ ಸೈರಿಸಲಾರೆನು. ಅಯ್ಯ ನೀನು ಒಲಿದಡೆ ಒಲಿ, ಒಲಿಯದಿದ್ದಡೆ ಮಾಡು. ಆನು ನಿಮ್ಮ ಪೂಜಿಸಿದಲ್ಲದೆ ಸೈರಿಸಲಾರೆನು. ಅಯ್ಯ ನೀನು ಒಲಿದಡೆ ಒಲಿ, ಒಲಿಯದಿದ್ದಡೆ ಮಾಡು. ಆನು ನಿನ್ನ ಪೂಜಿಸಿದಲ್ಲದೆ ಸೈರಿಸಲಾರೆನು. ಚೆನ್ನಮಲ್ಲಿಕಾರ್ಜುನಯ್ಯ ಆನು ನಿಮ್ಮ ಪೂಜಿಸಿ ನರ್ಚಿಸಿ ಪೂಜಿಸಿ ಹರುಷದೊಳಲಾಡುವೆನು. ಚೆನ್ನಮಲ್ಲಿಕಾರ್ಜುನಯ್ಯ ಆನು ನಿಮ್ಮನ್ನರ್ಚಿಸಿ ಪೂಜಿಸಿ ಹರುಷದೊಳಲಾಡುವೆನಯ್ಯ. ಇಲ್ಲಿ ಅಕ್ಕಮಹಾದೇವಿ ತಾಯಿಯವರು ಏನು ಹೇಳ್ತಾಯಿದ್ದಾರೆ ಅಂದ್ರೆ ಆ ಪೂಜೆಯ ಬಗ್ಗೆ. ನಾವು ಯಾವುದಾದ್ರೂ ಒಂದು ಪೂಜೆಯನ್ನು ಮಾಡಬೇಕಾದ್ರೆ ಅಲ್ಲಿ ದೇವರು ನೋಡಬೇಕು, ಮತ್ತು ದೇವರು ಮೆಚ್ಕೋಬೇಕು. ಮತ್ತು ದೇವರು ಮೆಚ್ಚಗಳದೆ ದೇವರು ನೋಡದೇ ಹೋದರೂ ಸಹಿತ ಮಂದಿ ಆದರೂ ಅವರು ಭಾರಿ ಪೂಜೆ ಮಾಡಿದ್ದಾರೆ ನೋಡು, ಅವರು ಒಂದು ತಾಸು ಕೂತ್ಕೊಂಡು ಪೂಜೆ ಮಾಡ್ತಾರೆ, 2 ತಾಸು ಕೂತ್ಕೊಂಡು ಪೂಜೆ ಮಾಡ್ತಾರೆ, 2 ತಾಸು ಭರ್ಜನೆ ಮಾಡ್ತಾರೆ ಅಂತ ಹೇಳಿ ಜನರಾದರೂ ನೋಡಬೇಕು. ಅಂತಹ ಒಂದು ತೋರಿಕೆಯ ಪೂಜೆ ಮತ್ತು ಪ್ರಾರ್ಥನೆ ನಮ್ಮದು. ಆದರೆ ಇಲ್ಲಿ ಅಕ್ಕಮಹಾದೇವಿ ತಾಯಿಯವರು ಏನು ಹೇಳ್ತಾಯಿದ್ದಾರೆ ಅಂದರೆ ಅಲ್ಲಿ ಜನರು ಮೆಚ್ಚೋದು, ಜನರು ನೋಡೋದು, ಜನರು ಹೊಗಳೋದು ಎರಡನೇ ಮಾತಿರಲಿ. ಆದರೆ ಅವರು ದೇವನಿಗೆ ಹೇಳ್ತಾ ಇದ್ದಾರೆ. ಅವರು ಆ ಸೃಷ್ಟಿಕರ್ತ ಪರಮಾತ್ಮನಿಗೆ ಆ ತಾಯಿ ಇಲ್ಲಿ ಏನು ಹೇಳ್ತಾರೆ ಅಂದರೆ ಅಯ್ಯ ನೀನು ಕೇಳಿದಡೆ ಕೇಳು, ಕೇಳದಿದ್ದರೆ ಮಾಡು. ಆನು ನಿನ್ನ ಹಾಡಿದಲ್ಲದೆ ಸೈರಿಸಲಾರೆನು. ಅಂದರೆ ನಾನು ನಿನ್ನ ಒಂದು ಹಾಡನ್ನು, ಒಂದು ಭಕ್ತಿಯ ಗೀತೆಯನ್ನು ನಾನು ಹಾಡ್ತಾ ಇದ್ದೇನೆ. ನೀನು ಕೇಳ್ತೀಯೋ ಕೇಳೋದಲ್ಲೋ ನನಗೆ ಬೇಕಾಗಿಲ್ಲ. ಅದು ನೀ ಕೇಳಿರ ಕೇಳು ಅಥವಾ ಬಿಟ್ಟರ ಬಿಡು. ಆದರೆ ಮಾತ್ರ ನಾನು ನಿನ್ನ ಸ್ತುತಿಸುವ ಹಾಡನ್ನು ಹಾಡ್ತಾನೆ ಇರ್ತಾನೆ ನಾನು ಯಾವಾಗಲೂ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ಮುಂದೆ ಏನು ಹೇಳ್ತಾರೆ ಅಂದರೆ ಅಯ್ಯ ನೀನು ನೋಡಿದಡೆ ನೋಡು, ನೋಡದಿದ್ದರೆ ಮಾಡು. ಆನು ನಿನ್ನ ನೋಡಿ ಹಿಗ್ಗಿ ಹಾರೈಸಿದಲ್ಲದೆ ಸೈರಿಸಲಾರೆನು. ಅಂದರೆ ನೀನು ನನ್ನನ್ನು ನೋಡು ಅಥವಾ ನೋಡದೇ ಇರು, ಅದನ್ನು ಮಾತ್ರ ನಾನು ನಿನ್ನನ್ನು ನೋಡಿ ಸಂತೋಷದಿಂದ ನಾನು ಇರ್ತೇನೆ ಹೊರತು ನೋಡದೆ ಇರುವಕ್ಕೆ ನನ್ನ ಕಡೆಯಿಂದ ಆಗೋದಿಲ್ಲ ಅನ್ನೋದನ್ನು ಇಲ್ಲಿ ಹೇಳ್ತಾಯಿದ್ರು. ಅದೇ ರೀತಿ ಮುಂದೆ ಏನು ಹೇಳ್ತಾರೆ ಅಯ್ಯ ನೀನು ಮೆಚ್ಚಿದಡೆ ಮೆಚ್ಚು, ಮೆಚ್ಚದಿದ್ದಡೆ ಮಾಡು. ಆನು ನಿನ್ನ ನಪ್ಪಿದಲ್ಲದೆ ಸೈರಿಸಲಾರೆನು. ನೀನು ಮೆಚ್ಚುಗೋತೀಯೋ ಬಿಡ್ತೀಯೋ ಅದು ನಿನಗೆ ಬಿಟ್ಟ ವಿಷಯ. ಆದರೆ ನಾನು ಮಾತ್ರ ನಿನ್ನನ್ನು ಅಪ್ಪಿಕೊಂತೇನೆ, ನಾನು ನಿನ್ನ ಅಪ್ಪಿಕೊಂಡಿರ್ತೇನೆ ನಾನು ಅಂತ ಹೇಳಿ ಹೇಳ್ತಾರೆ. ಹಾಗೆ ಮುಂದೆ ಹೇಳ್ತಾರೆ ಅಯ್ಯ ನೀನು ಒಲಿದಡೆ ಒಲಿಯದಿದ್ದಡೆ ಮಾಡು. ಆನು ನಿನ್ನ ಪೂಜಿಸಲಲ್ಲದೆ ಸೈರಿಸಲಾರೆನು. ಅಂದರೆ ನೀನು ಒಲಿತೀಯೋ ಬಿಡ್ತೀಯೋ ಅದು ನನಗೆ ಗೊತ್ತಿಲ್ಲ. ಆದರೆ ನಾನು ಮಾತ್ರ ನಿನ್ನನ್ನು ಅನುದಿನವೂ ನಾನು ನಿನ್ನನ್ನು ಪೂಜೆ ಮಾಡ್ತಾ ಇರ್ತೇನೆ, ನಿನ್ನನ್ನು ಅರ್ಚನೆ ಮಾಡ್ತಾ ಇರ್ತೇನೆ. ಹಾಗೆ ನೀ ಒಲಿತೀ ಅಂತ ಹೇಳಿ ನಾನು ಪೂಜೆ ಮಾಡೋದಿಲ್ಲ, ನಾನು ನಿರಂತರವಾಗಿ ನಿನ್ನ ಪೂಜೆಯಲ್ಲಿ ತೊಡಗ್ತಾ ಇರ್ತೇನೆ ಅನ್ನೋದನ್ನು ಇಲ್ಲಿ ಹೇಳ್ತಾಯಿದ್ರು. ಹಾಗೆ ಮುಂದೆ ಏನು ಹೇಳ್ತಾರೆ ಚೆನ್ನಮಲ್ಲಿಕಾರ್ಜುನಯ್ಯ ಆನು ನಿಮ್ಮನ್ನರ್ಚಿಸಿ ಪೂಜಿಸಿ ಹರುಷದೊಳಾಡುವೆನಯ್ಯ. ಅಂದರೆ ನಾನು ನಿಮ್ಮನ್ನು ಅರ್ಚಿಸಿ, ನಿಮ್ಮನ್ನು ಹಾಡಿ, ನಿಮ್ಮನ್ನು ಪೂಜಿಸಿ, ನಿಮ್ಮನ್ನು ಪ್ರಾರ್ಥಿಸಿ ನಾನೇನಾಗ್ತೇನೆ ಅಂದರೆ ಒಂದು ಹರುಷದಲ್ಲಿ, ಒಂದು ಸಂತೋಷದಲ್ಲಿ ನಾನು ಓಲಾಡ್ತಾ ಇದ್ದೇನೆ
ತೇಲಾಡ್ತಾ ಇದ್ದೇನೆ ಅಂತ ಹೇಳಿ ಇಲ್ಲಿ ಅಕ್ಕಮಹಾದೇವಿ ತಾಯಿಯವರು ಈ ವಚನದ ಮೂಲಕ ಒಂದು ಸಂದೇಶವನ್ನು ನಮಗೂ ಸಹಿತ ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಸಹಿತ ಆ ದೇವರು ಒಲಿತಾನೋ ಬಿಡ್ತಾನೋ ಗೊತ್ತಿಲ್ಲ, ಆತನ ಅನುಗ್ರಹ ಆಗ್ತಿತ್ತೋ ಬಿಡ್ತತ್ತೋ ಅದು ಗೊತ್ತಿಲ್ಲ. ಆದರೂ ಸಹಿತಕ್ಕೆ ಆತ ನಮಗೆ ಈ ಭೂಲೋಕಕ್ಕೆ ತಂದ ಮೇಲೆ, ಈ ಮಾನವ ಜನ್ಮದಲ್ಲಿ ನಮ್ಮನ್ನು ಹುಟ್ಟಿಸಿದ ಮೇಲೆ, ಏನು ಮಾನವ ಜನ್ಮ ಉತ್ತಮವಾಗಿದ್ದು ಶ್ರೇಷ್ಠವಾಗಿದ್ದು ಅಂತ ಏನು ಹೇಳ್ತದಲ್ಲ, ಇಂಥ ಶ್ರೇಷ್ಠ ಒಂದು ಮಾನವ ಜನ್ಮದಲ್ಲಿ ಬಂದ ಮೇಲೆ ಆ ಸೃಷ್ಟಿಕರ್ತ ಪರಮಾತ್ಮನನ್ನು ನೆನೆಸೋದು, ಹಾಡೋದು, ಪೂಜೆ ಮಾಡೋದು ಅದು ನಮ್ಮ ಕರ್ತವ್ಯ. ಅದು ನಾವು ಅದನ್ನು ಮಾಡ್ತಾ ಇರಬೇಕು. ಆತ ಕೊಡಲಿ ಬಿಡಲಿ, ಒಲಿಲಿ ಬಿಡಲಿ, ಅದು ಆತನಿಗೆ ಬಿಟ್ಟ ವಿಷಯ. ಆದರೆ ನಾವು ಆತನನ್ನು ಪೂಜಿಸೋದು ಎಂದೂ ಮರೆಯಬಾರ್ದು, ಆತನನ್ನು ಪ್ರಾರ್ಥಿಸೋದನ್ನು ನಾವು ಎಂದೂ ಮರೆಯಬಾರ್ದು ಅಂತ ಹೇಳಿ ಅಕ್ಕಮಹಾದೇವಿ ತಾಯಿಯವರು ಇಲ್ಲಿ ನಮಗೆ ಒಂದು ಸಂದೇಶವನ್ನು ಕೊಡ್ತಾರೆ. ಹಾಗಾದರೆ ಅಂಥ ಒಂದು ಭಾವ ನಮಗೇನಾದರೂ ಲಾಭ ಆಗಲಿ ಲಕ್ಷಣ ಆಗಲಿ ಏನೇ ಆದ್ರೂ ಆ ಸೃಷ್ಟಿಕರ್ತ ಪರಮಾತ್ಮನ ಪೂಜಿಸುತ್ತಾ ನೆನೆಯುತ್ತಾ ಇರಬೇಕಾಗಿತ್ತು ಅಂದ್ರೆ, ನಮಗೆ ಅಂಥ ಒಂದು ಜ್ಞಾನ ಬರಬೇಕಾಗಿತ್ತು ಅಂದ್ರೆ ನಾವು ಮತ್ತೆ ಅಲ್ಲಿ ಏನು ಮಾಡಬೇಕು, ವಚನಗಳನ್ನು ಓದಬೇಕಾಗ್ತದೆ. ವಚನಗಳನ್ನು ಓದಿ ಪಚನ ಮಾಡಿಕೊಳ್ಬೇಕಾಗ್ತದೆ. ಆವಾಗ ಅಕ್ಕಮಹಾದೇವಿ ತಾಯಿಯವರು ಹೇಳಿದ ಹಾಗೆ ಆ ದೇವರು ಒಲಿದ್ರೇನು ಬಿಟ್ಟರೇನು ನಾವು ಪೂಜೆಯಲ್ಲಿ, ನಾವು ಪ್ರಾರ್ಥನೆಯಲ್ಲಿ ತೊಡಗುವಂಥ ಒಂದು ಸದ್ಭಾವ ನಮಗೆ ಬರ್ತದೆ. ಅದಕ್ಕೋಸ್ಕರ ವಚನಗಳನ್ನು ಓದೋಣ, ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೀನಿ. ಶರಣು ಶರಣ.